BCom ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 5 ದಾನ ಪದ್ಧತಿ. ಅಧ್ಯಾಯ 5 ದಾನ ಪದ್ಧತಿ ಅಧ್ಯಾಯವನ್ನು ಸರ್ವಜ್ಞ ಕವಿ ಬರೆದಿದ್ದಾರೆ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕೃತಿಕರ್ತೆ ಪರಿಚಯ, ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗಾಗಲೇ ಇದರ 4 ಅಧ್ಯಾಯಗಳನ್ನ ಸ್ವಾರಸ್ಯಪೂರ್ಣವಾಗಿ ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಅಷ್ಟು ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿದ್ದೀವಿ. ಆ ಒಂದು ಪ್ಲೇ ಲಿಸ್ಟನ್ನು ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಾದರೆ ಮೊದಲಿಗೆ ಕೃತಿಕರ್ತೆಯ ಪರಿಚಯ. ಕನ್ನಡದ ಪ್ರಮುಖ ನೀತಿ ಕವಿಗಳಲ್ಲಿ ಸರ್ವಜ್ಞ ಒಬ್ಬ. ತ್ರಿಪದಿ ಸಾರ್ವಭೌಮ, ತ್ರಿಪದಿ ಚಕ್ರವರ್ತಿ ಎಂದೆಲ್ಲ ಪ್ರಸಿದ್ಧನಾಗಿದ್ದ ಸರ್ವಜ್ಞ ಕನ್ನಡದಲ್ಲಿ ತ್ರಿಪದಿ ಸಾಹಿತ್ಯಕ್ಕೆ ಒಂದು ಮೂರ್ತ ಸ್ವರೂಪವನ್ನು ಕೊಟ್ಟ ಕೀರ್ತಿಗೆ ಪಾತ್ರನಾಗಿದ್ದಾನೆ. ಕನ್ನಡ ಸಾಹಿತ್ಯದಲ್ಲಿ ವಚನ ಮತ್ತು ಕೀರ್ತನೆ ಸಾಹಿತ್ಯದ ನಂತರ ಜನಪ್ರಿಯವೂ ಆದ ಸಾಹಿತ್ಯ ಪ್ರಕಾರವೆಂದರೆ ಸರ್ವಜ್ಞ ಕವಿಯ ತ್ರಿಪದಿ ಸಾಹಿತ್ಯ. 12ನೇ ಶತಮಾನದಲ್ಲಿ ಅಕ್ಕ ಮಹಾದೇವಿಯ ಯೋಗಾಂಗ ತ್ರಿವಿಧಿ ಕಾವ್ಯವನ್ನು ಬಿಟ್ಟರೆ ಸರ್ವಜ್ಞ ಕವಿಯ ತ್ರಿಪದಿಯ ಉತ್ಕೃಷ್ಟ ಕೃತ್ಯ, ಸರ್ವಜ್ಞ ಕವಿಯ ಕುರಿತಾದ ನಿಖರವಾದ ಚರಿತ್ರೆ ನಮಗೆ ದೊರಕುವುದಿಲ್ಲ. ಆದರೂ ಅನೇಕ ಸಾಹಿತ್ಯ ಚರಿತ್ರೆಕಾರರ ಅಭಿಮತದಂತೆ ಈತನ ಕಾಲ 16ನೇ ಶತಮಾನ. ಧಾರವಾಡ ಜಿಲ್ಲೆಯ ಅಬಲೂರು ಅಥವಾ ಅಂಬಲೂರಿನವರಾದ ಸರ್ವಜ್ಞನ ತಂದೆ ಬನವರಸ, ತಾಯಿ ಕುಂಬಾರ ಮಾಳವ್ವ. ಸರ್ವಜ್ಞ ಎನ್ನುವುದು ಕವಿಯ ಅಂಕಿತನಾಮ. ಈತನ ಹೆಸರು ಪುಷ್ಪದತ್ತ ಎಂದು ಹೇಳಲಾಗುತ್ತದೆ. ಹಾಗಾದರೆ ಇಷ್ಟು ಸರ್ವಜ್ಞರ ಒಂದು ಕಿರು ಪರಿಚಯವಾಗಿತ್ತು. ಮುಂದುವರಿದು ಅವರ ಅಧ್ಯಾಯದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಪ್ರಶ್ನೆ ನಂಬರ್ 1, ದಾನ ಪದ್ಧತಿ ತ್ರಿಪದಿ ಭಾಗದ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ದಾನ ಪದ್ಧತಿ ತ್ರಿಪದಿ ಭಾಗದಲ್ಲಿ ವ್ಯಕ್ತವಾದ ಸರ್ವಜ್ಞನ ದಾನ ಗುಣದ ವಿಚಾರಗಳನ್ನು ಕುರಿತು ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 3, ದಾನ ಮಹತಿ ಪ್ರಸ್ತುತ ತ್ರಿಪದಿ ಭಾಗದಲ್ಲಿ ಮೂಡಿ ಬಂದ ಬಗೆಯನ್ನು ಬಣ್ಣಿಸಿ. ಈ 3 ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡೋದಾದರೆ ಉತ್ತರ ದಾನ ಪದ್ಧತಿ. ಹೆಸರೇ ಸೂಚಿಸುವಂತೆ ಸರ್ವಜ್ಞನ ತ್ರಿಪದಿಗಳಿಂದ ಆಯ್ದ ಒಂದು ಪ್ರಮುಖ ಭಾಗ. ದಾನದ ಮಹಿಮೆಯನ್ನು ಪರಿಣಾಮಕಾರಿಯಾಗಿ ಪ್ರತಿನಿಧಿಸುವುದು ಪ್ರಸ್ತುತ ದಾನ ಪದ್ಧತಿ ತ್ರಿಪದಿ ಭಾಗದ ಮೂಲ ಆಶಯ ತಿರುಳು. ಎಲ್ಲ ದಾನಗಳಿಗಿಂತಲೂ ಅನ್ನದಾನ ಅತ್ಯಂತ ಪ್ರಮುಖವಾದದ್ದು, ಪುಣ್ಯ ಪ್ರಧಾನವಾದದ್ದು ಎಂಬುದು ನಮ್ಮ ಹಿರಿಯರ ಒಂದು ಬಲವಾದ ನಂಬಿಕೆ. ಇದೊಂದು ಧಾರ್ಮಿಕ ನಂಬಿಕೆ ಎಂಬಂತೆ ಬಹು ಹಿಂದಿನಿಂದಲೂ ನಡೆದುಕೊಂಡು ಬಂದ ಒಂದು ಪದ್ಧತಿ. ದಾನಗುಣ ಮನುಷ್ಯನಿಗೆ ಅತ್ಯವಶ್ಯಕವೆನ್ನುವುದು ಸರ್ವಜ್ಞನ ಅದೊಂದು ಪುಣ್ಯ ಕಾರ್ಯ ಮಾತ್ರವಲ್ಲ, ಮೋಕ್ಷಕ್ಕೂ ಸಾಧನವೆಂಬಂತೆ ಪ್ರತಿಪಾದಿಸಿದ್ದಾನೆ. ದಾನಕ್ಕೆ ಸಂಬಂಧಿಸಿದ ಆತನ ವಚನಗಳನ್ನು ಈ ಹಿನ್ನೆಲೆಯಲ್ಲಿ ಅವಲೋಕಿಸುವುದು ಸಮಂಜಸವೆನಿಸುತ್ತದೆ. ಸರ್ವಜ್ಞನ ದೃಷ್ಟಿಯಲ್ಲಿ ಅನ್ನದಾನವೆನ್ನುವುದು ಸ್ವರ್ಗಕ್ಕೆ ಸಮಾನವಾದುದಾಗಿದೆ. ಇದನ್ನು ಆತನ ಇಲ್ಲಿನ ಮೊದಲ ತ್ರಿಪದಿಯಲ್ಲಿಯೇ ಕಾಣಬಹುದು. ಅನ್ನವನ್ನು ಇಕ್ಕುವುದು ಅಥವಾ ಅನ್ನದಾನ ಮಾಡುವುದು, ಸತ್ಯವನ್ನು ನುಡಿಯುವುದು ಹಾಗೂ ತನ್ನಂತೆ ಪರರನ್ನ ಬಗೆ, ಇವು 3 ಸ್ವರ್ಗವೇ ಎಂದು ಭಿನ್ನಾನವಿಲ್ಲ ಎಂದು ಬಹು ಸ್ಪಷ್ಟವಾಗಿ ಹೇಳಿದ್ದಾನೆ ಸರ್ವಜ್ಞ. ಸರ್ವಜ್ಞ ಇಲ್ಲಿನ 2ನೆಯ ತ್ರಿಪದಿಯಲ್ಲಿ ವಿದ್ಯೆಯ ಮಹತ್ವವನ್ನು ಒತ್ತಿ ಹೇಳುತ್ತಾನೆ. ಆತನ ದೃಷ್ಟಿಯಲ್ಲಿ ವಿದ್ಯೆ ಎನ್ನುವುದು ಜ್ಞಾನದಿಂದ ಕೂಡಿದ್ದುದಾಗಿರಬೇಕು. ಜ್ಞಾನದಿಂದ ಕೂಡಿದ ವಿದ್ಯೆಯೇ ಶ್ರೇಷ್ಠವಾದದ್ದು ಎಂದು ಆತ ಇಲ್ಲಿ ಬಹುಸ್ಪಷ್ಟವಾಗಿಯೇ ಹೇಳಿದ್ದಾನೆ. ಜ್ಞಾನದಿಂದ ಕೂಡಿದ ವಿದ್ಯೆ ಲೇಸು, ಮಾನವಂತ ಪತಿಯ ಹಿತಲೇಸು, ಸ್ವ ಅನುಭವಿಗಳ ಸಂಘ ಲೇಸು ಎನ್ನುವ ಸರ್ವಜ್ಞ ಇವೆಲ್ಲಕ್ಕಿಂತಲೂ ದಾನವೇ ಲೇಸು ಎನ್ನುತ್ತಾನೆ. ನಿಜವಾದ ದಾಸೋಹಿ ಯಾರು ಎಂಬುದನ್ನು ತುಂಬ ಪರಿಣಾಮಕಾರಿಯಾಗಿ ಹೇಳಿದ್ದಾನೆ. ಸರ್ವಜ್ಞನೆಂಬುದನ್ನು ಬಿತ್ತಿ ಬೆಳೆಯುವುದನ್ನು ಈ ಲೋಕದಲ್ಲಿ ಕಾಣುವುದು ಸಾಧ್ಯವಿಲ್ಲ. ಇದನ್ನರಿತ ಸರ್ವಜ್ಞ ಬೆಂದುದನ್ನು ಬಿತ್ತಿ ಬೆಳೆದು ಉಣ್ಣುವವನೇ ನಿಜವಾದ ದಾಸೋಹಿ, ಆತ ಸಾಕ್ಷಾತ್ ಶಿವನೇ ಎನ್ನುತ್ತಾನೆ ಸರ್ವಜ್ಞ. ಧನವಿದ್ದಾಗಲೇ ದಾನ ಮಾಡಬೇಕು ಎನ್ನುವುದು ಸರ್ವಜ್ಞನ ನಿಲುವು. ಯಾವನೇ ಆಗಲಿ ಹುಟ್ಟುವಾಗಲೇ ದಾನವನ್ನು ಮೊಟ್ಟೆ ಕಟ್ಟಿಕೊಂಡೇ ಈ ಭೂಮಿಗೇನು ಇಳಿಯುವುದಿಲ್ಲ, ಅದೆಲ್ಲ ಇಲ್ಲಿಯೇ ಸಂಪಾದಿಸಿದ್ದು. ಹೀಗೆ ಸಂಪಾದಿಸಿದ ಧನವನ್ನು ಇಲ್ಲಿಂದ ಹೋಗುವಾಗ ಮೊಟ್ಟೆ ಕಟ್ಟಿಕೊಂಡೇನು ಹೋಗುವುದಿಲ್ಲ. ಇದನ್ನರಿತು ಇನ್ನೊಬ್ಬರಿಗೆ ಕೊಟ್ಟು ಉಣ್ಣುವವನೇ ನಿಜವಾದ ದಾನಿ ಎನ್ನುತ್ತಾನೆ ಸರ್ವಜ್ಞ. ದಾನ ಕೊಟ್ಟಿದ್ದು ಯಾವತ್ತೂ ವ್ಯರ್ಥವಾಗುವುದಿಲ್ಲ ಎನ್ನುತ್ತಾನೆ ಸರ್ವಜ್ಞ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಆದ್ದರಿಂದ ಬಚ್ಚಿಟ್ಟಿದ್ದು ಪರರ ಬಾಯಿಗೆ ಇಡುವುದಕ್ಕಿಂತ ಕೊಟ್ಟು ತನ್ನದನ್ನಾಗಿ ಮಾಡಿಕೊಳ್ಳುವುದೇ ಶ್ರೇಷ್ಠ ಎನ್ನುವ
ಸರ್ವಜ್ಞನ ನಿಲುವು ಇಲ್ಲಿ ತುಂಬ ಗಮನಾರ್ಹವಾದದ್ದು. ಪರರಿಗೆ ಕೊಟ್ಟಿದ್ದು ಕೆಟ್ಟತ್ತೆನ್ನುವಂತಿಲ್ಲ, ಅದು ಮುಂದೆ ಕಟ್ಟಿತ್ತು ಬುತ್ತಿ ಎನ್ನುವುದು ಸರ್ವಜ್ಞನ ದಾನ ಗುಣದ ವಿಚಾರ. ಸಂಪತ್ತು ಇದ್ದಾಗಲೇ ನಿತ್ಯ ದಾನ ಮಾಡಬೇಕೆನ್ನುತ್ತಾನೆ ಸರ್ವಜ್ಞ. ಉತ್ತಮ ದೇವಾಂಗ ವಸ್ತ್ರವನ್ನು ಉಡುವಾಗಲೇ, ಮುತ್ತು ಮಾಣಿಕ್ಯವನ್ನು ತೊಡುವಾಗಲೇ ನಿತ್ಯ ದಾನವನ್ನು ಮಾಡುವುದು ಒಳಿತು ಎನ್ನುವುದು ಆತನ ವಿಚಾರ. ಇದ್ದುಳ್ಳ ಶ್ರೀಮಂತನ ವಿಚಾರವಾದರೆ ಇನ್ನು ಬಡವನ ವಿಚಾರ. ಅನ್ನದಾನ ಮಾಡುವುದು, ಬಿಡಾರವನ್ನು ಕೊಡುವುದು, ನೀರನ್ನು ಎರೆಯುವುದು ಇವು ಮೂರು ಬಡವರ ದಾನವೆನ್ನುತ್ತಾನೆ ಸರ್ವಜ್ಞ. ಕೊಟ್ಟ ದಾನ ವ್ಯರ್ಥವಾಗಬಾರದೆಂಬುದನ್ನು ಸಹಿತ ತುಂಬ ಪರಿಣಾಮಕಾರಿಯಾಗಿ ಹೇಳುತ್ತಾನೆ ಸರ್ವಜ್ಞ. ಇದನ್ನು ಬೊಟ್ಟನ್ನು ಡೊಂಬರನಿಗೆ ಕೊಟ್ಟು ಕೆಟ್ಟು ಹೋಗಬೇಡ ಎನ್ನುವ ನಿದರ್ಶನದ ಮೂಲಕ ತುಂಬ ಮಾರ್ಮಿಕವಾಗಿ ಹೇಳುತ್ತಾನೆ. ಆದರೆ ಸೃಷ್ಟಿಗೀಶ್ವರನ ಶರಣರಿಗೆ ಕೊಟ್ಟರೆ ಶ್ರೇಷ್ಠ ಪದವಿ ಪ್ರಾಪ್ತವಾಗುತ್ತದೆನ್ನುತ್ತಾನೆ. ಎಂದರೆ ಕೊಡುವ ದಾನ ಸದ್ಪಾತ್ರಕ್ಕೆ ಸದ್ಗತಿಗೆ ಸಲ್ಲುವಂತಿರಬೇಕು ಎನ್ನುವುದು ಸರ್ವಜ್ಞನ ದಾನ ಗುಣದ ವಿಚಾರ. ಒಟ್ಟಾರೆ ಸಾರ ವಿಚಾರ ಮಾಡದೆ ದಾನ ಕೊಡುವುದು ಶ್ರೇಯಸ್ಕರವಲ್ಲ ಎನ್ನುವುದು ಆತನ ನಿಲುವು. ಕೊಡುವಾತನೇ ಮೃಡನು, ಪಡೆಯುವಾತನೇ ನರನು. ಒಡಲು ಒಡವೆಗಳು ಕಡೆದು ಹೋಗದ ಮುನ್ನ ಕೊಡು ಪಾತ್ರ ಒಡೆದು ಎನ್ನುವಲ್ಲಿಯೂ ಇದು ಸುವ್ಯಕ್ತವಾಗಿದೆ ಎಂಬುದು ಇಷ್ಟು ಸರ್ವಜ್ಞನವರ ದಾನ ಪದ್ಧತಿಯ ಅಧ್ಯಾಯದ ಸ್ವಾರಸ್ಯವಾದಂತಹ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಕ್ಕೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳ್ತಾ ಮತ್ತೆ ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನು ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.